ಚಿನ್ನು ಮರಿ ಫೋನ್ ಬಿಡಿದ್ ಸಾಕು, ಇಡಿ ಮಾತ್ರೆ ತಗೊಳ್ಳಿ. ಸ್ವಲ್ಪ ನೀರು ಕುಡೀರಿ. ಈಗ ಸ್ವಲ್ಪ ರೆಸ್ಟ್ ಮಾಡ್ತೀರಾ? ನಾ ಇಲ್ಲೇ ಇರ್ತೀನಿ. ಚಿನ್ನು ಮರಿ, ನೀವಿಲ್ಲಿ ಕೂತ್ಕೊಂಡಿದ್ರೆ ಏನೇನೋ ಯೋಚನೆ ಮಾಡ್ತೀರಾ. ಬನ್ನಿ, ಸ್ವಲ್ಪ ರೆಸ್ಟ್ ಮಾಡಿ, ಮೈಂಡು ಫ್ರೆಶ್ ಆಗುತ್ತೆ. ಓಕೆ, ಬನ್ನಿ 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 ಬನ್ನಿ. ಫೋನ್ ಬೇಕಾ ನಿಮಗೆ? ಚಿನ್ನು ಮರಿ, ಚಿನ್ನು ಮರಿ, ಏನು ಚಿನ್ನು ಮರಿ, ಚಿನ್ನು ಮರಿ, ನಿಧಾನ ನಿಧಾನ ನಿಧಾನ. ಚಿನ್ನು ಮರಿ, ಚಿನ್ನು ಮರಿ, ಚಿನ್ನು ಮರಿ. ಹೇಳಿ ಜಯಂತ್ ಅವ್ರ. ಹಲೋ ಡಾಕ್ಟ್ರೇ, ನನ್ನ ವೈಫ್ ಪ್ರಜ್ಞೆ ತಪ್ಪಿಟ್ಟಿದ್ದಾರೆ. ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ದಯವಿಟ್ಟು ನೀವು ಬಂದು ಒಂದ್ಸರಿ ಚೆಕಪ್ ಮಾಡ್ತೀರಾ? ನೀವೇನ್ ಗಾಬರಿ ಆಗ್ಬೇಡಿ ಜಯಂತ್. ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆಲ್ಲ ಕಾಮನ್. ಅವ್ರೊಂದು ಸ್ವಲ್ಪ ರೆಸ್ಟ್ ಮಾಡಲಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಡಾಕ್ಟ್ರೇ, ನೀವು ಒಂದ್ಸಲಿ ಬಂದು ಟೆಸ್ಟ್ ಮಾಡಿದ್ರೆ ನನಗೆ ಸಮಾಧಾನ. ದಯವಿಟ್ಟು ಬನ್ನಿ. ಸಾರಿ ಜಯಂತ್ ಅವರೇ, ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ. ನಾಳೆನೇ ಬರೋದು. ನೀವು ನಾಳೆ ಹಾಸ್ಪಿಟಲ್ ಕರ್ಕೊಂಬನ್ನಿ, ನಾನು ಚೆಕಪ್ ಮಾಡ್ತೀನಿ. ಅಲ್ಲ, ಹಾಗಾದ್ರೆ ಇವ್ರನ್ನ ಹೇಗೆ ನೋಡ್ಕೊಳ್ಳೋದು ಇವಾಗ? ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಡ್ಲಾ? ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ. ನೀವು ತುಂಬ ಗಾಬರಿ ಆಗಿದ್ದೀರಾ ಅನ್ಸುತ್ತೆ ಜಯಂತ್. ನಾನೊಂದು ಕೆಲಸ ಮಾಡ್ತೀನಿ. ನಾನು ಅಸಿಸ್ಟೆಂಟ್ ಡಾಕ್ಟರ್ನ ಮನೆಗೆ ಕಳಿಸ್ಕೊಡ್ತೀನಿ. ಅವ್ರು ಚೆಕಪ್ ಮಾಡಿ ಏನಾಗಿದೆ ಅಂತ ಹೇಳ್ತಾರೆ. ಸರಿ ಡಾಕ್ಟ್ರೇ. ಈ ಟೈಮಲ್ಲಿ ಅವ್ರಿಗಿಂತ ನೀವು ಧೈರ್ಯವಾಗಿರಬೇಕು. ಅರ್ಥ ಆಯ್ತಾ? ಸರಿ ಡಾಕ್ಟ್ರೇ. ಥ್ಯಾಂಕ್ ಯು ಸೋ ಮಚ್. ಚಿಮ್ಮರಿ, ನಿಧಾನ ನಿಧಾನ ನಿಧಾನ. ಖುಷಿ ಪುಟ್ಟ, ನಿನಗೆ ಅತ್ತೆ ಅಂದರೆ ಇಷ್ಟ ಅಲ್ವಾ? ಅತ್ತೆ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಡು. ಹೇಳು ಪುಟ್ಟ, ಅತ್ತೆ ಜೊತೆ ಇರ್ತೀನಿ ಅಂತ ಹೇಳು. ಭಾವನಮ್ಮ, ನಾನು ನಿನ್ನ ಜೊತೆ ಬರ್ತೀನಿ, ಪ್ಲೀಸ್ ನನ್ನ ಕರ್ಕೊಂಡೋಗಿ. ನೋಡಿದ್ರ ಮೇಡಮ್ ಅವರೇ, ಮಗಿಗೆ ಅವ್ರ ಜೊತೆ ಇರೋಕ್ಕೆ ಇಷ್ಟ ಅಂದಮೇಲೆ ಕಳಿಸ್ಕೊಟ್ಬಿಡಿ. ಈ ವಯಸ್ಸಿಗೆ ಯಾಕೆ ಅವಳಿಗೆ ಅಷ್ಟು ಹಿಂಸೆ ಕೊಡ್ತೀರಾ? ರೀ, ನಮ್ಮ ಮಗುನ ಎಲ್ಲೂ ಕಳಿಸಲ್ಲ. ಇವಳು ನಮ್ಮನೆ ಹುಡುಗಿ. ಅಷ್ಟಕ್ಕೆ ನೀವು ಕರ್ಕೊಂಡು ಹೋಗೋಕ್ಕೆ ಏನು ಅಧಿಕಾರ ಇದೆ? ಸರ್, ಇದು ಅಧಿಕಾರದ ಪ್ರಶ್ನೆ ಅಲ್ಲ, ಅವಳು ಇಷ್ಟದ ಪ್ರಶ್ನೆ. ಇವಳು ಇನ್ನೂ ಚಿಕ್ಕವಳು. ಇವಳು ಹೇಳ್ದಾಗೆಲ್ಲ ಕಳ್ಸೋಕ್ಕಾಗಲ್ಲ. ಅಷ್ಟಕ್ಕೂ ಇವಳು ತಂದೆ ಸಂಬಂಧಿಕರು ನಾವು. ನೀವುಗಳು ಯಾರು ಅಂತ ನಿಮ್ಮ ಜೊತೆ ಕಳಿಸ್ಬೇಕು? ಹಾಂ, ನೋಡಿ, ಆಗ್ಲಿಂದ ಆಡೋದನ್ನೇ ಆಡೋದು ಬೇಡ. ಈಗ ಖುಷಿನ ನಮ್ಮ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಾನು ಕರ್ಕೊಂಡು ಹೋಗೋಕ್ಕೆ ಬಿಡಲ್ಲ.
ರವಿ, ಹೋಗ್ಲಿ ಬಿಡು. ಬಂಗಾರಿ ಏನು ಹೇಳ್ತಿದ್ಯಾ? ಹೋಗ್ಲಿ ಬಿಡು ಅಂದೆ. ಮುದಮ್ಮ ಬಾರ ಹೋಗುಮ್ಮ. ಹಿಡ್ಕೊ ಮೇಡಮ್ ಅವರೇ, ಬನ್ನಿ ಹೋಗುಮ್ಮ. ಥ್ಯಾಂಕ್ ಯು ವಿವೆ. ಇಷ್ಟೆಲ್ಲ ಆದಮೇಲೂ ಅದನ್ನು ಒಪ್ಕೊಂಡು ಕ್ಷಮಿಸಿದ್ದಕ್ಕೆ. ಹರಿ, ಆದರೆ ಒಂದು ಪ್ರಾಮಿಸ್ ಮಾಡಬೇಕು. ನನ್ನ ಹತ್ರ ಇನ್ಮೇಲೆ ಯಾವ ವಿಚಾರನೂ ಮುಚ್ಚಿಡಬಾರ್ದು. ಅಲ್ಲ, ಇದರಲ್ಲಿ ಮುಚ್ಚಿಡೋ ಅಂಥದ್ದೇನಿತ್ತು ಹೇಳು? ಬೇಬಿ, ಹರಿ, ಬಿಸ್ನೆಸ್ ಅಂದಮೇಲೆ ಪ್ರಾಫಿಟ್ಟು ಲಾಸು ಇದ್ದೇ ಇರುತ್ತೆ. ನನಗಿದೆಲ್ಲ ದೊಡ್ಡ ವಿಚಾರನೇ ಅಲ್ಲ. ಈ ಥರ ತೊಂದರೆ ಆಗಿದೆ ಅಂತ ಶೇರ್ ಮಾಡ್ಕೊಂಡಿದ್ರೆ ಏನೋ ಒಂದು ದಾರಿ ಹುಡುಕ್ಬೋದಾಗಿತ್ತಲ್ವಾ? ನನಗೆ ಬೇಜಾರಾಗಿದ್ದು ಇನ್ನೇನೂ ಇಲ್ಲ. ನನ್ನ ಹತ್ರ ಎಲ್ಲ ವಿಚಾರ ಮುಚ್ಚಿಟ್ಟು ಅದು ಯಾರೋ 3ನೇ ವ್ಯಕ್ತಿಯಿಂದ ವಿಚಾರ ತಿಳ್ಕೊಂಡಲ್ಲ, ಅದಕ್ಕೆ ನನಗೆ ನಿಮ್ಮ ಮೇಲೆ ತುಂಬಾ ಕೋಪ ಬಂದಿದ್ದು. ಐ ಆಮ್ ಸಾರಿ. ಇನ್ಯಾವತ್ತೂ ಹಾಗಾಗಕ್ಕೆ ನಾನು ಬಿಡಲ್ಲ. ಓಕೆ, ಪ್ರಾಮಿಸ್. ನೋಡು ಹರಿ, ಪ್ರೀತಿ ಅಂದಮೇಲೆ ತೊಂದರೆ ಇದ್ದೇ ಇರುತ್ತೆ. ಅದನ್ನು ಜೊತೆಗೆ ಫೇಸ್ ಮಾಡಿದ್ರೇ ಲೈಫ್ ಅಂತ ಹೇಳೋದು. ಏನಾದರೂ ಒಂದು ಸಕ್ಸಸ್ ಆದಾಗ ಖುಷಿಪಟ್ಟು ಈ ಥರ ತೊಂದರೆ ಆದಾಗ ಬಿಟ್ಟು ಹೋಗೋದನ್ನ ಯಾರೂ ಪ್ರೀತಿ ಅಂತ ಹೇಳಲ್ಲ ಹರಿ. ಐ ಆಮ್ ಸಾರಿ. ನಾನು ಅಷ್ಟೇ ಆ ಸಂದರ್ಭದಲ್ಲಿ ದುಡುಕ್ ನಿರ್ಧಾರ ತೊಗೊಂಡ್ಬಿಟ್ಟೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಆದರೆ ಐ ಪ್ರಾಮಿಸ್, ನಾನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ, ಜೊತೆಗಿರ್ತೀನಿ. ಅದೇನೇ ಬಂದರೂ ಇಬ್ಬರು ಜೊತೆಗಿದ್ದೆ ಸಾಲ್ವ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಬೇಬಿ. ಬೇಬಿ, ನಾನು ಈ ವಿಚಾರದಿಂದ ಸತ್ತು ಬದುಕಿದ್ದೀನಿ. ಇನ್ಯಾವತ್ತೂ ಹೀಗಾಗಲ್ಲ. ಆಗಲೇ ಹೇಳಿದ್ನಲ್ಲ, ಐ ಪ್ರಾಮಿಸ್. ಐ ಲವ್ ಯು. ಲವ್ ಯು ಟು. ಮುದಮ್ಮ, ಡಾಕ್ಟರ್ ಹೇಳಿದ್ದು ನೆನಪೈತೆ ತಾನೆ? ಈ ಔಷಧಿ ಎಲ್ಲ ತಿನ್ಕೋಬೇಕು, ಇಲ್ಲಾಂದ್ರೆ ಗೊತ್ತಲ್ಲ ಜ್ವರ ಬಂದ್ಬಿಡ್ತದೆ, ಆಮೇಲೆ ಸೂಜಿ ಚುಚ್ಚಿಬಿಡ್ತಾರೆ. ಬೇಡ ಅಂಕಲ್. ಅದಕ್ಕೆ ಔಷಧಿ ಎಲ್ಲ ತಿನ್ಕೊಂಡ್ಬಿಡ್ಬೇಕು, ಆಯ್ತಾ? ನನ್ಗಿಷ್ಟ ಇಲ್ಲ ಅಂಕಲ್, ಬೇಡ ಪ್ಲೀಸ್. ಮುದಮ್ಮ, ಹಂಗೆಲ್ಲ ಹೇಳ್ಬಾರ್ದು ಕಣವ. ಅಲ್ಲಿ ಆಮೇಲೆ ನಿನಗೆ ಐಸ್ ಕ್ರೀಮು, ಚಾಕ್ಲೇಟು ಎಲ್ಲ ಕೊಡಿಸ್ತೀನಿ, ಆಯ್ತಾ? ಚೆನ್ನಾಗಿ ತಿನ್ನಿವಂತೆ. ಅಮ್ಮಂಗೆ ಈ ವಿಷಯ ಹೇಳ್ಬೇಡ. ಹಾಂ, ಅದಕ್ಕೆ ಈಗ ಮಾತ್ರ ತಿನ್ಕೊಂಡ್ಬಿಡ್ಬೇಕು, ಸರಿನಾ? ಆಯ್ತು ಅಂಕಲ್. ಶಬಾಸ್. ಏನದು ಇಬ್ರು ಗುಸು ಅಂತಿದ್ದೀರಾ? ಏನೂ ಇಲ್ಲ ಭಾವನಮ್ಮ, ಸುಮ್ಮನೆ. ಮೇಡಮ್ರೆ, ಮಗಿನ ನಮ್ಮನೆಗೆ ಕರ್ಕೊಂಡು ಹೋಗಮ್ಮ. ಬೇಡ, ಸದ್ಯಕ್ಕೀಗ ಅವಳು ಅಮ್ಮನ ಮನೇಲೇ ಇರಲಿ. ಅಮ್ಮ ಹೇಳಿದ ಹಾಗೆ ಅವಳಿಗೆ ಅಲ್ಲಿರೋದೆ ಸರಿ. ಸರಿ ಮೇಡಮ್ರೆ, ನೀವು ಹೆಂಗಂದ್ರೆ ಹಂಗೆ. ಅಂದರೆ ಲಕ್ಷ್ಮತಿ ಮನೆಗೆ ಕರ್ಕೊಂಡು ಹೋಗಮ್ಮ ಅಂದೆ. ಮುದಮ್ಮ, ಯಾಕೆ ನಿಮ್ಮ ಯಾವಾಗಲೂ ಕೋಪ ಮಾಡ್ಕೊತಾರೇ ಇರ್ತಾರೆ? ಅವ್ರಿಗೂ ಐಸ್ ಕ್ರೀಮ್ ಕೊಡ್ತೀನಮ್ಮ, ಹೊಸಿ ತಣ್ಣಗಾಗಲಿ. ಹೋಗಮ್ಮ ಮೇಡಮ್ರೆ.
ರೀ ನನ್ಗೆ ಏನಾಯ್ತು? ಪ್ರಜ್ಞೆ ತಪ್ಪಿಟ್ಟು ಚಿನ್ನು ಮರಿ ಸಡನ್ ಆಗಿ ಬೇರೆ ನಂಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಯಾಕಷ್ಟು ಟೆನ್ಷನ್ ಆಗ್ತೀರಾ? ನಂಗೆ ಇವಾಗ ಏನಾಗಿಲ್ವಲ್ಲ, ಚೆನ್ನಾಗೇ ಇದ್ದೀನಿ. ನಿಮ್ಗೆ ಏನೂ ಆಗಿಲ್ಲ ಅಂತ ನೀವು ಹೇಳ್ಕೋಬೋದು ಅಷ್ಟೇ. ನಿಮ್ಗೆ ಏನಾಯ್ತು ಅಂತ ಯೋಚನೆ ಮಾಡೋದ್ರಲ್ಲೇ ಆಯ್ತು. ಚಿನ್ನಮರಿ ಡಾಕ್ಟ್ರು. ಹಲೋ, ಬಂದೆಮ್ಮ. ಜೋಪಾನ, ನಾನು ಹೋಗಿ ಡಾಕ್ಟ್ರನ್ನ ಕರ್ಕೊಂಡ್ಬರ್ತೀನಿ. ಓಕೆ? ಬನ್ನಿ ಡಾಕ್ಟರ್. ಏನಾಗಿದೆ ಡಾಕ್ಟ್ರೆ? ನಥಿಂಗ್ ಟು ವರಿ. ಸದ್ಯಕ್ಕೆ ಯಾವ ತೊಂದರೆನೂ ಕಾಣಿಸ್ತಿಲ್ಲ. ಯಾವುದೋ ವಿಷಯನ ತುಂಬ ಯೋಚನೆ ಮಾಡಿರೋದ್ರಿಂದ ಹೀಗಾಗಿದೆ ಅಷ್ಟು. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅಕಸ್ಮಾತ್ ಮೆಟ್ಲು ಹತ್ತುವಾಗ್ಲೋ ಇಳಿಯುವಾಗೋ ಹೀಗಾಗಿದ್ದಿದ್ರೆ ತುಂಬ ತೊಂದರೆ ಆಗಿರೋದು. ಈ ಸಮಯದಲ್ಲಿ ನೀವು ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಸರಿ ಡಾಕ್ಟ್ರೆ. ಹಾಗೆ ಯಾವ ಕೆಲಸನೂ ಮಾಡಕ್ ಬಿಡಬೇಡಿ. ಯಾವುದೇ ಭಾರವಾದ ವಸ್ತುನು ಎತ್ತಕ್ ಬಿಡಬೇಡಿ. ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕು. ನಾನು ಹಾಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ಡಾಕ್ಟ್ರೆ, ಆದರೆ ಅವ್ರು ನನ್ನ ಮಾತೇ ಕೇಳೋದಿಲ್ಲ. ನಾನು ಆ ಕಡೆ ಈ ಕಡೆ ಇದ್ದಾಗ ಏನೋ ಕೆಲಸ ಮಾಡೇ ಬಿಡ್ತಾರೆ. ನೀವೇ ಒಂದೆರಡು ಮಾತು ಹೇಳ್ತೀರಾ? ಯಾಕೆ ಮೇಡಮ್, ಇಷ್ಟು ಚೆನ್ನಾಗಿ ಕೇರ್ ಮಾಡೋ ಗಂಡ ಇರಬೇಕಾದ್ರೆ ಯಾಕೆ ನೀವು ಹೀಗೆಲ್ಲ ಮಾಡಕ್ ಹೋಗ್ತೀರಾ? ಎಲ್ರಿಗೂ ಇಂಥ ಗಂಡ ಸಿಗೋದಿಲ್ಲ. ನೀವು ಪ್ರಜ್ಞೆ ತಪ್ಪಿ ಬಿದ್ರಿ ಅಂತ ಎಷ್ಟು ಗಾಬರಿ ಆಗಿದ್ದಾರೆ ನೋಡಿ. ಅದಕ್ಕೆ ನಾನು ಹೇಳ್ದಂಗೆ ಕೇಳಿ, ಒಂದು 5 months ಅಷ್ಟೇ. ಆಮೇಲೆ ನೀವೇನು ಮಾಡಿದ್ರು ಏನೂ ಆಗಲ್ಲ. ಅರ್ಥ ಆಯ್ತಾ? ಸರಿ ಡಾಕ್ಟರ್. ನಾಳೆ ನಮ್ಮ ಡಾಕ್ಟ್ರು ಬರ್ತಾರೆ. ನೀವು ಫ್ರೀ ಇದ್ರೆ ಒಂದ್ಸಲಿ ಬಂದು ಚೆಕ್ ಮಾಡಿಸ್ಕೊ. ಡೆಫಿನೆಟ್ಲಿ ಡಾಕ್ಟರ್. ನಾನು ಇನ್ನು ಹೊರಡ್ತೀನಿ. ಥ್ಯಾಂಕ್ ಯು. ಏನಾದರೂ ಅರ್ಥ ಆಯ್ತಾ ಇಲ್ವಾ? ದೊಡ್ಡ ಕಳ್ಳ ನೀವು. ನಿಮ್ಮಿಂದ ನನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತ ಡಾಕ್ಟ್ರನ್ನೇ ಕರೆಸ್ಬಿಟ್ರಿ ಅಲ್ಲ. ಆಯಿತು ಬಿಡಿ, ಇನ್ಮೇಲೆ ನೀವು ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ. ನನ್ನ ಮಾತನ್ನಾದರೂ ಕೇಳಿ, ಡಾಕ್ಟ್ರನ್ನ ಮಾತನ್ನಾದರೂ ಕೇಳಿ. ಆದರೆ ನೀವು ಹುಷಾರಾಗಿದ್ರೆ ಸಾಕು. ಯಾಕರಿ ಏನಾಯ್ತು? ಮತ್ತೆ ಡಲ್ ಆಗಿದ್ಯಾ? ಬೇಬಿ, ನೀನು ಇಲ್ಲದೇ ಇದ್ದ ಕ್ಷಣಗಳು ನನ್ನನ್ನು ಎಷ್ಟು ಒಂಟಿ ಮಾಡಿಬಿಟ್ಟಿದ್ವು ಗೊತ್ತಾ? ಪ್ರತಿ ಕ್ಷಣನೂ ಒಂದೊಂದು ಯುಗದ ಥರ ಅನ್ನಿಸ್ತಾ ಇತ್ತು. ಯಾವಾಗ ನಿನ್ನ ನೋಡ್ತೀನೋ, ಯಾವಾಗ ನಿನ್ನ ಜೊತೆ ಮಾತಾಡ್ತೀನೋ ಅಂತ ಒತ್ತಾಡ್ತಾ ಇದ್ದೆ. ಆಮೇಲೆ ನಿನ್ನ ನೋಡಿ ನಿನ್ನ ಜೊತೆ ಮಾತಾಡಿದ್ಮೇಲೆ ಸಮಾಧಾನ ಆಗಿದೆ. ನನಗೂ ಅಷ್ಟೇ ಹರಿ. ಅಲ್ಲೆಲ್ಲ ಇದ್ರೂ ತುಂಬಾನೇ ಒಂಟಿತನ ಕಾಡ್ತಿತ್ತು. ಐ ವಾಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ನೀನು ಫೋನ್ ಮಾಡಿದಾಗೆಲ್ಲ ರಿಸೀವ್ ಮಾಡಿ ಮಾತಾಡಬೇಕು ಅನ್ಸೋದು. ಆದರೆ ಕೋಪ ಆಯ್ತಲ್ವಾ, ಅದಕ್ಕೆ ಬೇಕು ಅಂತ ಆಟಾಡಿಸ್ತಿದ್ದೆ. ನಾನು ನಿನ್ನನ್ನು ಲವ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಹೀಗೆ ತಾನೇ ನೀನು ನನ್ನನ್ನು ಆಟ ಆಡಿಸೋದ್ರಲ್ಲೇ ಮಜಾ ನಿನಗೆ. ಆಗ ಲವರ್ಸ್ ಆಗಿದ್ವಿ, ದೂರ ಇದ್ವಿ. ಈಗ ಮದುವೆ ಆದ್ಮೇಲೆ ಜೊತೆಲೇ ಇದ್ದೀವಿ. ಈಗಲೂ ಹೀಗೆ ಮಾಡಿದ್ರೆ ನ್ಯಾಯನಾ? ನೀನು ಹಾಗೆ ಮಾಡಬೇಕಾಗಿತ್ತು. ಹರಿ, ಅವತ್ತು ನಮ್ಮ ಮನೆಗೆ ಬಂದ ನಿಜ. ನನ್ನನ್ನು ನೈಸ್ ಮಾಡಿ
ಮನೆಗೆ ವಾಪಸ್ ಕರ್ಕೊಂಬರ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಮ್ಮಪ್ಪ ಏನೋ ಬೈದ್ರು ಅಂತ ಕೋಪ ಮಾಡಿಕೊಂಡು ಹಾಗೆ ಹೊರಟ್ಬಿಡೋದಾ? ಎಷ್ಟು ಅಂತ ಕನ್ವಿನ್ಸ್ ಮಾಡೋದು ಬೇಬಿ? ನಿನಗೆ ಗೊತ್ತಲ್ಲ, ನಾನು ಮಾತಾಡೋದೇ ಕಡಿಮೆ. ಅದರಲ್ಲೂ ನಿಮ್ಮ ಅಪ್ಪ ಅಮ್ಮನ ಎದುರಿಗೆ ಮಾತೇ ಆಡಲ್ಲ. ನಿಮ್ಮ ತಂದೆ ಮಾತಾಡಿದ ಮಾತಿಂದ ತುಂಬ ಬೇಜಾರಾಯಿತು, ಕೋಪನೂ ಬಂತು, ಹೊರಟು ಬಂದೆ. ಐ ಆಮ್ ಸಾರಿ ಬೇಬಿ. ಐ ಪ್ರಾಮಿಸ್ ಇನ್ಯಾವತ್ತೂ ಆ ಥರ ಆಗಕ್ಕೆ ನಾನು ಬಿಡಲ್ಲ. ಗಂಡಂಗೆ ಅವಮಾನ ಆದರೆ ಹೆಂಡತಿಗೆ ಅವಮಾನ ಆದಂಗೆ ಅಲ್ವಾ? ಐ ಆಲ್ವೇಸ್ ಬಿ ವಿತ್ ಯು. ಐ ಲವ್ ಯು. ಯಾಕಂದರೆ ನೀನು ಪ್ರೀತಿ ಕರಡಿ ಮರಿ ಅಲ್ವಾ? ಈ ಕರಡಿ ಮರಿಯಿಂದ ಈ ನನ್ನ ಮುದ್ದು ಟೆಡ್ಡಿ ಬೇರು ಯಾವಾಗ ಶಾಶ್ವತವಾಗಿ ದೂರ ಹೋಗ್ಬಿಡುತ್ತೋ ಅಂತ ಭಯ ಆಗಿತ್ತು. ಬಿಡ್ತು ಅನ್ನು ಅದೇನು ಮಾತು ಅಂತ ಆಡ್ತೀಯ? ನಾನು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ. ಆ ಶಕ್ತಿ ನನಗೆ ದೇವರು ಕೊಟ್ಟಿಲ್ಲ. ಇನ್ನು ಅದೇನೇ ಕಷ್ಟ ಬಂದರೂ ನಾವಿಬ್ಬರು ಕೂತು ಪರಿಹರಿಸ್ಕೊಳ್ಳೋಣ, ಸರಿನಾ? ಥ್ಯಾಂಕ್ ಯು. ಇನ್ಮೇಲೆ ಐ ವಿಲ್ ಬಿ ಎ ಪರ್ಫೆಕ್ಟ್ ಹಸ್ಬೆಂಡ್. ಓಕೆ? ನಾನು ಅಷ್ಟೇ. ಇನ್ಮೇಲೆ ಐ ವಿಲ್ ಬಿ ಎ ಪರ್ಫೆಕ್ಟ್ ವೈಫ್. ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ಲವ್ ಯು ಫಾರ್ ಎವರ್. ಎಂಥ ಕೆಲಸ ಮಾಡಿದೆ ಬಂಗಾರಿ. ಖುಷಿ ಬೇಕು ಅಂಥೇಳಿ ಅವ್ರ ಮನೆ ಬಾಗಿಲವರೆಗೆ ಹೋಗಿ ಕರ್ಕೊಂಡು ಬಂದಿದ್ದಾಯಿತು. ನೀನು ನೋಡಿದರೆ ಅವಳನ್ನ ಇಷ್ಟು ಈಸಿಯಾಗಿ ಕಳಿಸ್ಕೊಟ್ಬಿಟ್ಟೆ. ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ನಾನಿದ್ದಿದ್ರೆ ಅವಳನ್ನ ಯಾವುದೇ ಕಾರಣಕ್ಕೂ ಕಳಿಸ್ಕೊಡ್ತಾ ಇರಲಿಲ್ಲ. ಇವಾಗ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ರವಿ. ಫಸ್ಟ್ ಆಫ್ ಆಲ್ ಆ ಸಿದ್ದು ಯಾಕೆ ಇಲ್ಲಿಗೆ ಬಂದ? ಅವನು ಬಂದರೆ ಏನಂತೆ? ನಮಗೆ ಅವ್ರ ಅಪ್ಪನಿಂದ ಕೆಲಸ ಆಗೋದಿದೆ ರವಿ. ಈ ಟೈಮಲ್ಲಿ ಆ ಸಿದ್ದುನ ನಾವು ಎದುರಾಕೊಳ್ಳೋದಕ್ಕಾಗಲ್ಲ. ಖುಷಿ ವಿಷಯನ ತುಂಬ ತಲೆ ಕೆಡ್ಸ್ಕೊಂಡ್ರೆ ನಮ್ಮ ಪ್ರಾಜೆಕ್ಟ್ ವಿಷಯಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಹೋಗ್ಲಿ ಬಿಡು ಅಂದೆ. ತೊಂದರೆನಾ ನಮಗೆ? ನೋ ಚಾನ್ಸ್ ಬಂಗಾರಿ. ನನ್ನ ಹತ್ರ ಅವನು ಆಡ್ಸೋಕ್ಕೆ ಒಂದು ಅಸ್ತ್ರ ಇದೆ, ಅದನ್ನು ಪ್ರಯೋಗ ಮಾಡ್ತೀನಿ. ಏನದು? ಮುಂದೆ ನಿಂಗೆ ಗೊತ್ತಾಗುತ್ತೆ ಬಂಗಾರಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಅದು ಏನು ಮಾಡ್ತೀಯೋ ಏನೋ, ಆದರೆ ಏನೋ ಮಾಡಕ್ಕೆ ಹೋಗ್ತೀಯಾ, ಕೊನೆಗೆ ಅದು ಫ್ಲಾಪ್ ಆಗೋಗುತ್ತೆ. ಇಲ್ಲ ಬಂಗಾರಿ, ಈ ಸಲ ಆ ಥರ ಏನೂ ಆಗಲ್ಲ. ಟ್ರಸ್ಟ್ ಮೀ. ಅಮ್ಮ, ವೀಣಾ, ಖುಷಿ ಬಂದ್ಲು. ಖುಷಿ, ಖುಷಿ ಬಂದ್ಯಾ ಕಂದ? ನೀನ್ 2 ದಿನ ಇಲ್ಲ ಅಂತ ಎಷ್ಟು ಬೇಜಾರಾಯ್ತು ಗೊತ್ತಾ? ಹೌದು ಅಜ್ಜಿ, ಅದಕ್ಕೆ ತಾನೇ ನನ್ನಲ್ಲಿ ಹೋಗಲ್ಲ ಅಂತ ಹಠ ಮಾಡಿದ್ದು. ಹೌದು ಲಕ್ಷ್ಮತೆ, ಮೊಗಾಲ್ಗೆ ಹೋದ್ಮೇಲೆ ಪಾಪ ಜ್ವರ ಬಂದ್ಬಿಟ್ಟಿತ್ತು. ಬರ್ತಾ ದಾರಿಲಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಬಂದು. ಅಯ್ಯೋ ನನ್ ಕಂದ, ಇನ್ಮೇಲೆ ನೀನೇನು ಎಲ್ಲೂ ಕಳ್ಸಲ್ಲಮ್ಮ, ನಮ್ ಜೊತೆಲೇ ಇರು ಬಾ. ನೋಡಿ, ಇನ್ಮೇಲೆ ಅವ್ರು ಯಾರು ಇಲ್ಲಿಗೆ ಬಂದರೆ ನಿಮ್ಗೆ ತೊಂದರೆ ಕೊಡೋದಿಲ್ಲ. ಒಂದು ವೇಳೆ ಅವ್ರು ಏನಾದರೂ ಬಂದರೆ ನಂಗೆ ಹೇಳಿ, ನಾನು ನೋಡ್ಕೋತೀನಿ. ಅಳಿಯಂದ್ರೆ ಅವ್ರು ನಿಮ್ಮ ಜೊತೆ ಏನು ವಾದ ಮಾಡದೆ ಕಳಿಸ್ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ನೀವು ಯಾರು ಏನು ಅಂತ ಅರ್ಥ ಆಗಿದೆ. ಸರಿ, ಹಾಗಾದರೆ ನಾವಿನ್ನು ಹೊರಡ್ತೀವಿ. ಮೇಡಮ್ ಅವರೇ, ಹೊರಡೋಣವಾ?